ಇನ್ನೊಂದು ಸ್ವಲ್ಪ ಇವತ್ತು ವಿಶೇಷವಾಗಿ ಅಕ್ಕನಾಗಮ್ಮನವ್ರ ಜಯಂತಿ ಇರೋದ್ರಿಂದ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲ ಪಾಲ್ಗೊಳ್ಳೋಣ. ಈ ಮೊದಲಿಗೆ ಒಂದು 5-10 ಪದ್ಯ ಅವ್ರು ಓದ್ತಾರೆ, ಹಾಡ್ತಾರೆ. ನೀವೆಲ್ಲರೂ ಕೆಲವು ಪುಸ್ತಕಗಳು ಕೊಟ್ಟಿವಿ, ಇದೆಲ್ಲರೂ ಅನ್ಬೇಕು. ಅಂದರೆ ಇದರಲ್ಲಿ ಎರಡು ಲಾಭವ. ಒಂದು, ನಿಮಗೆ ನಮ್ಮ ಬಸವ ತತ್ವ ಏನದ ಅಂತ ಗೊತ್ತಾಗ್ತದೆ. ಎರಡನೇದು, ನೀವು ಪೂಜೆಗೆ ಒಳ್ಳೆಯ ಕಾರ್ಯದಾಗ, ಮಂಗಲ ಕಾರ್ಯದಾಗ ಎಲ್ಲ ಹಾಡ್ಲಿಕ್ಕೂ ಭಾಳ ಚೆಂದಾಗಿ ಸರಳವಾಗದ. ಪ್ರಾರಂಭ ಇಟ್ಕೊಂಡೆ 25 ಶ್ರೀ ಗುರುವೇ ಸಕ್ರಿಯ ಆಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂದೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೇ ಸಜ್ಜನ ಮಾಡೋ ಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಅನುವಾದಿ ತ್ರೈಮಾಲದೋಣಿ ರಾಶಕನೇ ನನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ಸೂರ್ಯ ತಾಮಸದ ಚಿತ್ತೂರ್ಯ ಎದರೆಂಗೆ ಧೈರ್ಯವಾಗಿ ಗುರುವರ್ಯ ನೀಗೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರಿಗೆ ವೇದ್ಯಾಲಿಂಗೈಕ್ಯರಿಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲಕ್ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗೋರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮಾಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದ ವಿಲದಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಶರಣವನ್ನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ನೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇನ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ರಕ್ತನೆಂದರಿಗಿರ್ಪ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯಕ್ಕೆ ಭವಮರಣ ಉಂಟೆಂದು ತವ ಪಾದ ಪದ್ಮ ಸನ್ನಿಧಿಯ ಬಯಸಿ ಬಂದವನೆಗೆ ಗುರುವೇ ಕೃಪೆಯಾಗು. ಘಂಟೆಯನ್ನು ಪಿಡಿದೋಳ್ವ ತೆಂಚಳಿಸಲು ನಾದ ಮಂತ್ರನ ದುಡಿದು ನಾನಾಗಿಯ ದುಡಿಯುವೆ ತುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾ ನೂತನ ಶಬ್ದ ಪಾಣಿಯಿಂದೊರೆಯುವಂತೆ ಜಾಣ ಶ್ರೀ ಗುರುವೇ ನೀ ನುಡಿಸಿದಂತೆ ನಾ ಮಾಡದಲೇ ನುಡಿವೇ ಕೃಪೆಯಾಗು. ಗುಡಿ ಎಲ್ಲ ಶರಣ ಬೃಂದಗಳೇ, ಇಲ್ಲಿ ತಾವೆಲ್ಲ ಒಂದು ಮಾತು ತಿಳ್ಕೋಬೇಕು. ಏನಂದ್ರೆ, ಈ ತ್ರಿಪದಿಯಲ್ಲಿ ಪೂರ್ಣ ಬಸವಣ್ಣನವರ ತತ್ವವನ್ನು ಹೇಳ್ತಾ ಹೋಗಿದ್ದಾರೆ. 3 ಸಾಲಿನಲ್ಲಿ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡದು ಮೊದಲನೇ ಸ್ಥಾನ ಗುರುವಿಗೆ ಕೊಟ್ಟಾರೆ. ಎಲ್ಲ ಧರ್ಮದಲ್ಲಿನೂ ಎಲ್ಲ ಇದರಲ್ಲಿನೂ ಗುರುವಿಗೆ ಮೊದಲನೇ ಸ್ಥಾನ. ಇಲ್ಲಿನೂ ಅಷ್ಟಾವರಣದಲ್ಲಿ ಮೊದಲೇನು ಬರ್ತದೆ? ಗುರು ಬರ್ತದೆ. ಅದಕ್ಕೆ ಆ ಗುರುವಿನ ಸ್ಥಾನ, ಯಾಕಂದ್ರೆ ದೇವರು ನಿರಾಕಾರದ, ನಾವು ದೇವರಿಗೆ ನೋಡಿರೋದಿಲ್ಲ. ಆ ನಿರಾಕಾರವಾಗಿರುವಂಥ ದೇವರನ್ನ
ನಿರಾಕಾರವಾಗಿರುವಂತಹ ದೇವರನ್ನ ನಮಗೆ ತೋರಿಸ್ಕೊಟ್ಟಂಥವ್ರು ಯಾರು? ಗುರುಗಳು. ಅದಕ್ಕೆ ಒಬ್ಬರು ನಿಮಗೆಲ್ಲ ಗೊತ್ತಿದ್ದ ಮಾತೆ ಒಬ್ರು ಹೇಳ್ತಾರೆ, ಬಹುತೇಕ ಕಬೀರ್ ದಾಸ್ ಇರ್ಬೋದು. ಕಬೀರ್ ದಾಸ್, सतगुरु की महिमा अनंत, अनंत किया उपकार, गुरु गोविंद दोनों खड़े काके लागुम पाए, बलिहारी या गुरु की गोविंद दिया बताई. ಅಂದ್ರೆ ಗುರುಗಳು ಮತ್ತು ಗೋವಿಂದ ಅಂದ್ರೆ ದೇವರು. ದೇವರು ಮತ್ತು ಗುರುಗಳು ಇಬ್ಬರು ಬಂದು ಮುಂದೆ ನಿಂತಾಗ ಅವ್ರಿಗೆ ಒಂದು ಸೆಕೆಂಡ್ ಯಾರಿಗೆ ಮೊದಲು ನಮಸ್ಕಾರ ಮಾಡಲಿ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನನಗೆ ದೇವರಿಗೆ ತೋರಿಸ್ಕೊಟ್ಟವರೇ ಗುರುಗಳರ, ಅದಕ್ಕೆ ಗುರುವಿಗೆ ಮೊದಲು ನಮಸ್ಕಾರ ಅಂತ ಹೇಳ. ಅದಕ್ಕೆ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಕಂಡುದು ಹಿಡಿಯಲೊಲ್ಲದೆ ಕಾಣದುದ ಹಿಡಿದೆನೆಂಬ ಬಳಲಿಕೆಯ ನೋಡ. ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದು ಕಾಣಬಹುದು ಕಾಣ ಗುಹೇಶ್ವರ. ಮೊದಲ ಕಂಡುದು ಹಿಡಿಯಲೊಲ್ಲದೆ, ಮೊದಲು ಏನು ಕಣ್ಣಿಗೆ ಕಾಣ್ತದ ಮೊದಲ ಹಿಡಿಬೇಕಂತ. ಹಂಗ ನಮ್ಮ ದೇವರು ಕಣ್ಣಿಗೆ ಕಾಣಂಗಿಲ್ಲ. ಆ ದೇವ್ರ ಮೇಲೆ ಹೋಗ್ಬೇಕಾದ್ರೆ ಅದಕ್ಕೆ ಕೇರಾಫ್ ಅಂತ. ಕೇರಾಫ್. ಈಗ ನಾವು ಯಾವ್ದಾರ ಊರಿಗೆ ಹೋದ್ರೆ ನಮ್ಮ ಅಡ್ರೆಸ್ ಇರಂಗಿಲ್ಲ. ಅವಾಗ ನಾವೇನು ಮಾಡ್ತೀವಿ, ನಾವು ಎಲ್ಲಾರ ಲಾಜ್ದಾಗ ಉಳಿದಲ್ಲಿ ಅಥವಾ ಕಿರಾಯಿ ಮನ್ಯಾಗ ಉಳಿದಲ್ಲಿ ಆ ಮಾಲಕರ ಹೆಸರು ಕೇಳ್ಕೊಂಡು, ನೀವು ಅಡ್ರೆಸ್ ಕೇಳ್ಕೊಂಡು ಮ್ಯಾಲೆ ನಿಮ್ಮ ಹೆಸರು ಹಾಕಿ ಕೆಳಗೇನು ಹಾಕ್ತೀರಿ? ಕೇರಾಫ್ ಅಂತ ಹಾಕ್ತೀರಿ. ಹಂಗೆ ನಮ್ಗೆ ಅಡ್ರೆಸ್ ಇರಂಗಿಲ್ಲ. ಆ ಕೇರಾಫ್ ಹಾಕ್ರೆ ಅಲ್ಲಿ ಬರ್ತದೆ. ಹಾಗೆ ನಮ್ಗೆ ಆ ದೇವರು ನಿರಾಕಾರದನ, ಅವನಿಗೆ ಆಕಾರ ಇಲ್ಲ, ನಿರಾಕಾರ ಅದ. ಆ ನಿರಾಕಾರವಾಗಿರುವಂತಹ ದೇವರನ್ನ ಸಾಕಾರ ರೂಪವಾಗಿ ತೋರಿಸಿಕೊಡ್ತಾರೆ ಗುರುಗಳು. ಅದಕ್ಕೆ ನಮ್ಗೆ ಗುರುವಿನ ಬಲ್ಲಿ ಹೋದ್ರೆ ನಮಗೆ ಎಲ್ಲ ಕೇರ್ ಆಫ್. ಇಲ್ಲಿ ಯಾರು? ಗುರು. ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರಲ್ಲ, ವಿಳಾಸವಾದಿಯೇ ಸಂಗನ ಬಸವಣ್ಣ. ಬಸವಣ್ಣ, ನೀನು ಯಾರಿಗೂ ವಿಳಾಸ ಇದ್ದಿಲ್ಲ, ನೀನು ವಿಳಾಸ ಕೊಟ್ಟಿ. ಅದಕ್ಕೆ ಎಲ್ಲರೂ ನಿನ್ನ ಮಾರ್ಗದ ಮುಖಾಂತರ ನಾವೆಲ್ಲ ತತ್ವ ತಿಳ್ಕೊಂಡಿವಿ ಅನ್ನೋ ಮಾತನ್ನ ಅಲ್ಲಮ್ಮ. ಆಯಿತು ಬಸವ ನಿನ್ನಿಂದ ಗುರು ಸ್ವಾಯತವೆನಗೆ, ಆಯಿತು ಬಸವ ನಿನ್ನಿಂದ ಲಿಂಗ ಸ್ವಾಯತವೆನಗೆ, ಆಯಿತು ಬಸವ ನಿನ್ನಿಂದ ಜಂಗಮ ಸ್ವಾಯತವೆನಗೆ, ಆಯಿತು ಬಸವ ನಿನ್ನಿಂದ ಪ್ರಸಾದ ಸ್ವಾಯತವೆನಗೆ. ಇಂತಿ ಚತುರ್ವಿಧವ ನೀನೇ ಮಾಡಿದೆಯಾಗಿ ಗುಹೇಶ್ವರ ಲಿಂಗಕ್ಕೆ ವಿಳಾಸವಾದಿಯಲ್ಲೇ ಸಂಗನ ಬಸವಣ್ಣ. ಅದಕ್ಕೆ ಅಂಥ ನಾವು ಅಡ್ರೆಸ್, ದೇವರ ಅಡ್ರೆಸ್ ನಿರಾಕಾರ. ಅದಕ್ಕೆ ನಾವು ಗುರುವಿನ ಥ್ರೂ ನಾವು ದೇವರನ್ನು ಕಾಣಬೇಕು. ಗುರು ನಿಮ್ಮ ದೇವ್ರ ಮೇಲೆ ಕರ್ಕೊಂಡು ಹೋಗ್ತಾನೆ. ನಾನು ಒಂದು ಮನೆಗೆ ಹೋಗಿದ್ದೆ, ಹೇಳಿರ್ಬೇಕು ನಾನು. ಅವಾಗ ಒಂದು ಮನೆಗೆ ಹೋದಾಗ ಹಿಂಗೆ ಪೂಜೆ ಮುಗಿಸಿ ಪೇಪರ್ ಓದ್ಕೊತ ಕುಂತಾಗ ಒಬ್ಬ ಹುಡುಗ, 2 ವರ್ಷದ ಹುಡುಗ, ಅವ ಏನು ಮಾಡ್ದ, ಹುಯ್ ಹುಯ್ ಅಂತ, ಯಪ್ಪ ಯಪ್ಪ ಅಂತ, ಪಪ್ಪ ಪಪ್ಪ ಅಂತ, ಡ್ಯಾಡಿ ಡ್ಯಾಡಿ ಅಂತಿರಲ್ಲ ಈಗ ನೀವು, ಹಂಗೆ ಅನ್ಕೋತ ಹೋಗಿ ಅವಾಗ ಅವ್ರು ಏನಾಗಿತ್ತು, ಅವ ಆಫೀಸ್ಗೆ ಹೋಗ್ಲಾಕ ಟ್ರಿಮ್ ಆ್ಯಂಡ್ ಡ್ರೆಸ್ ಮಾಡಿಕೊಂಡು ಭಾಳ ಮೇಕಪ್ ಮಾಡ್ಕೊಂಡು ಇನ್ನೇನು ಆಫೀಸ್ ತಾಯಿಗೆ ಎಲ್ಲ ಹಾಕ್ಕೊಂಡು ಕುಂತಿದ್ದ. ಆ ಹುಡುಗ ಪಾಪ ಇಲ್ಲಿ ಕೆಸರಾಗ ಅಲ್ಲಿ ಇಲ್ಲಿ ಹಾರಾಡಿ ಮೈಯೆಲ್ಲ ಗೊತ್ತಾಗಿತ್ತು, ಇದಾಗಿತ್ತು. ಮುಖ ಎಲ್ಲ ಒಂದು ಮುಗಿನ ಸುಂಬಳು ಸೋರ್ಲತ್ತಿತ್ತು, ಈ ಕಡೆಯಿಂದ ಏರ್ಸಿ ಈ ಕಡೆಯಿಂದ ಬಿಡ್ಲತ್ತಿತ್ತು. ಹಿಂಗೆಲ್ಲ ಅದು ಮಗುವಿಗೆ ನೋಡಿದ ತಕ್ಷಣ ಅವಾಗ ಅಪ್ಪನ ಹೈ ನಡಿ 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 ತರಗೋ ನಿನ್ವಾಗಿತ್ತು ನಡಿ ಅಂತ ಓಡಿಸ್ಕೊಟ್ಟ. ಅಪ್ಪ ಹಂಗನ್ ಕೂಡಲೇ ಪಾಪ ಮಗುವಿಗೇನು ಗೊತ್ತು, ಅದು ಪಾಪ ಅಳ್ಕೋತ
ಎಲ್ಲಿಗೆ ಹೋಯ್ತು ಹುಯಿ ಹುಯಿ ಅಂತ ಅಳ್ಕೋತ? ಯಾರೆಲ್ಲ ಹೋಯ್ತು? ತಾಯಿ ಬಂದು ಹೋಯ್ತು. ತಾಯಿ ನಡಿ ನಡಿ ಅಂತಾಳೆ? ಇಲ್ಲ. ತಾಯಿ ಅಂತಃಕರಣ ಭಾಳ ದೊಡ್ಡದು. ತಾಯಿ ಅಂತಃಕರಣ ಭಾಳ ದೊಡ್ಡದು. ಅದಕ್ಕೆ ಈ ತಾಯಿಗೆ ಗೌರವ. ಈಗಾಗಲೇ ನಮ್ಮ ದೇಶಪಾಂಡೆ ಅವ್ರು ಹೇಳಿದ್ರು ನೋಡ್ರಿ, ಧರ್ಮ ರಾಷ್ಟ್ರ ಇವೆರಡೂ ನಮ್ಮ ಕಣ್ಣೆದುರಿಗೆ ಬಂದಾಗ ನಾವು ಮೊದಲು ಪ್ರೇಮ ಯಾವುದಕ್ಕೆ ಮಾಡಬೇಕು? ರಾಷ್ಟ್ರಕ್ಕೆ ಮಾಡಬೇಕು. ರಾಷ್ಟ್ರಕ್ಕೆ ಮಾಡಬೇಕು. ರಾಷ್ಟ್ರ ಉಳಿದ್ರೆ ಧರ್ಮ ಸಂಸ್ಕೃತಿ ನಾವು ನೀವು ಎಲ್ಲರೂ ಉಳಿತೀವಿ. ನಿನ್ನೊಬ್ಬರು ನನಗೊಂದು ಇದ್ರಾಗ ಅಪ್ಪಲ್ಲಿ ಇದು ನೋಡ್ರಿ 1 ನಿಮಿಷ ಅಂತ ತೋರಿಸಿದ್ರು. ತೋರಿಸಿ ಆದರೆ ಮುಂಬೈದಾಗ ಎಲ್ಲ ಶಾಲೆಗಳಲ್ಲಿ ಚೀನಾ ಮಾಲ್ ಬಂದ್ ಮಾಡ್ಲತ್ತಾರ. ಯಾಕಂದ್ರೆ ಈ ಚೀನಾದಿಂದ ಭಾರತಕ್ಕೆ ಅಪಾಯ ಇದೆ. ನಮ್ಮ ಭಾರತದಿಂದ ಪ್ರತಿನಿತ್ಯ ಸಾವಿರಾರು ಕೋಟಿ ಅವರಿಗೆ ಇನ್ಕಮ್ ಹೋಗ್ತದೆ. ಅದಕ್ಕೆ ಅವ್ರದ್ದು ನಾವು ಅವ್ರ ಅಹಂ ಮುರಿಬೇಕಾದ್ರೆ, ಅವ್ರ ಸೊಕ್ಕು ಮುರಿಬೇಕಾದ್ರೆ ಆ ಚೀನಾ ಮಾಲು ಎಲ್ಲರೂ ಬಹಿಷ್ಕಾರ ಹಾಕಬೇಕು ಅಂತ ಅದು ಇದ್ರಾಗ ನಮ್ಮ ಇವರೇ ಸ್ವಾಮಿಗಳು ತೋರ್ಸ್ಯಾರ ನೋಡಿ. ನಮಗೆ ವಾಟ್ಸಪ್ ನೋಡ್ಲಕ್ಕೂ ಬರೋದು, ತೆಗಿಲಕ್ಕೂ ಬರೋದು, ಫೋನ್ ಹಚ್ಚಲಕ್ಕೆ ಸಮೇತ ಕಲಿಸಿಲ್ಲ ಅವ್ರು. ನಾವು ಅದ್ರಾಗ ನಾವು ಅನ್ಎಜುಕೇಟೆಡ್ ಇದ್ದಂಗೆ ಇದ್ದೆವು. ಅವಾಗ ಹಂಗ ಇಲ್ಲಿ ನೀವು ಈಗ ನಾ ಯಾಕಿದು ಮಾತು ಬಂತು ಅಂದ್ರೆ, ನೀವು ರಾಷ್ಟ್ರದ ಪ್ರಜೆ ಇದ್ರಿ. ಪ್ರತಿಯೊಬ್ರು ಆ ಚೀನಾ ಮಾಲ್ ನಿಮ್ಮಲ್ಲಿ ಮೊಬೈಲ್ ಇರ್ಬೋದು, ಅದು ಇರ್ಬೋದು, ಮತ್ತೊಂದು ಇರ್ಬೋದು, ಇಂಥವು ಯಾವೇ ಮಾಲ್ ಅದ್ರದ್ದು ಬಹಿಷ್ಕಾರ ಹಾಕಿ ನಮ್ಮ ಭಾರತದ ಮೇಡ್ ಇನ್ ಇಂಡಿಯಾ ಮಾಲನ್ನು ನೀವೆಲ್ಲ ಖರೀದಿ ಮಾಡಿ ಆ ದೇಶಕ್ಕೆ ಗೌರವವನ್ನು ಸಲ್ಲಿಸಬೇಕು. ಯಾಕಂದ್ರೆ ಈಗ ಅವರಲ್ಲಿ ಸಂಪತ್ತು ಹೆಚ್ಚಾಗಿರೋದ್ರಿಂದ ನಮ್ಮ ಭಾರತದ ಮೇಲೆ ಆಕ್ರಮಣ ಬರಲಿಕ್ಕೆ ಅವರು ಹುನ್ನಾರ ನಡೆಸ್ತಾ ಇರೋದು ನಿಮಗೆಲ್ಲ ದಿನ ಪೇಪರ್ TV ನೋಡ್ತೀರಿ, ನಿಮಗೆಲ್ಲ ಗೊತ್ತದ. ಆ ದೃಷ್ಟಿಯಿಂದ ನಾವು ರಾಷ್ಟ್ರದ ಅಭಿಮಾನ ನಾವು ಮೊದಲು ತಾಳ್ಬೇಕು. ರಾಷ್ಟ್ರ ಪ್ರೇಮ ಮೊದಲು ತಾಳ್ಬೇಕು. ಒಬ್ರು ಯಾರು ವಿಮಾನದಾಗ ನಡೆದಾಗ ಕಿಸ್ದಾಗ ಒಂದು ಡೆಬ್ಬಿ ಇಟ್ಕೊಂಡಿರೋದು. ಅವಾಗ ಡೆಬ್ಬಿ ತೆಗೆದು ಹಿಂಗೆ ನೋಡ್ಕೊಂಡ್ರು ಒಳಗೆ ಕಿಶೋರ್ ಪಕ್ಕದಲ್ಲಿ ಕುಂತು ಏನದ್ರಿ ಅದ್ರಾಗ ಅಂತ ಕೇಳೋದು. ಅದ್ರಾಗ ನಮ್ಮ ಮಾತೃಭೂಮಿದ ಮಣ್ಣದ ಅಂತಂದ್ರು. ಇದ್ರಾಗ ಕಿಸ್ದಾಗ ಯಾಕೆ ಇಟ್ಕೊಂಡಿರಿ? ನಾನು ಇಲ್ಲೆಲ್ಲ ಅಪಘಾತದಾಗ ಮಾಡಿದ್ರು ನಾನು ಭಾರತದ ಮಣ್ಣಿನಾಗೆ ಸಾಯಬೇಕು ಅಂತ ಅದನ್ನ ಇಟ್ಕೊಂಡಿನಿ ಅಂತ ಹೇಳೋದು ನೋಡಿ. ಅಂದ್ರೆ ರಾಷ್ಟ್ರ ಪ್ರೇಮ ಬಹಳ ದೊಡ್ಡದು. ಹಾಗೆ ಇಲ್ಲಿ ನಾನು ಏನೋ ಹೇಳ್ತಿದ್ನಲ್ಲ, ಆ ಹುಡುಗ ಆ ತಾಯಿ ಕಳಿಸ್ಲಿಲ್ಲ. ತಾಯಿ ಅಂತಃಕರಣ ಬಹಳ. ಅದಕ್ಕೆ ಇವತ್ತ ನೀವೆಲ್ಲ ಎಚ್ಚರ ಆಗ್ಬೇಕು. ನಮ್ಮ ಸಂಸ್ಕೃತಿ ಮರಿಬಾರ್ದು. ನಾವು ತಾಯಿದೇರಿಗೆ ವಯಸ್ಸಾದ ಮೇಲೆ ಹೊರಗೆ ಹಾಕ್ಲತ್ತಿದ್ದೀವಿ. ಹೊರಗೆ ನಮ್ಮ ಮಠಕ್ಕೆ ಎಷ್ಟೋ ಮಂದಿ ಬರ್ಲತ್ತಾರ. ಇದೆಲ್ಲ ನೋಡಿದ್ರೆ ನಾವು ಈಗ ಒಂದು ವ್ಯವಸ್ಥಿತವಾದಂಥ ವೃದ್ಧಾಶ್ರಮ ಮಾಡೋದು ಬಹಳ ಜರೂರಿ ಆಗ್ಯದ. ವೃದ್ಧಾಶ್ರಮ ಮಾಡಬಾರ್ದು, ನಿಜವಾಗಿ ನೋಡಿದ್ರೆ ಮಾಡಬಾರ್ದು. ಯಾಕೆ ಮಾಡಬಾರ್ದು? ನಮ್ಮ ಸಂಸ್ಕೃತಿ ವೃದ್ಧಾಶ್ರಮದಾಗ ನಡೆಸೋ ಸಂಸ್ಕೃತಿ ಅಲ್ಲ. ಆದರೂ ದಿನ ಬೆಳಗ್ಗೆದ್ದು ಪಾಪ ಅಣ್ಣ ಇಟ್ಕೊಂಬಲ್ಲ, ತಮ್ಮ ಇಟ್ಕೊಂಬಲ್ಲ, ಅವ್ರು ಇಟ್ಕೊಂಬಲ್ಲ, ಇವ್ರಿಟ್ಟು ವಯಸ್ಸಾದ ಮುದುಕಿ ಎಲ್ಲಿ ಹೋಗ್ಬೇಕು? ಅವಾಗ ಮಠಕ್ಕೆ ಬಂದು ಯಪ್ಪ ಅನ್ಕೋತಾ ಬರ್ತಿರ್ತಾರೆ. ಎಷ್ಟೋ ಮಂದಿ ನೀವೆಲ್ಲ ನೋಡ್ತೀರಿ ಮಠದಾಗೆಲ್ಲ ಅಲ್ಲಿ ಇಲ್ಲಿ ಇರೋರೆಲ್ಲ. ಅಂದ್ರೆ ಅದಕ್ಕೆ ಅದ್ರ ತಾಯಿ ಬಗ್ಗೆ ನಮಗ ಮಾತ್ರ ಪ್ರೇಮ, ಮಾತ್ರ ವಾತ್ಸಲ್ಯ, ಪಿತೃ ಪ್ರೇಮ, ಪಿತೃ ವಾತ್ಸಲ್ಯ